ನಮಸ್ಕಾರ ವೀಕ್ಷಕರೇ, ವೀಕ್ಷಕ ಬಾಂಧವರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ನದ ಕೇಸರಿ ಬಾತ್ ಮಾಡುವುದು ಹೇಗೆನ್ನುವ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಶಾಲಿ ಅನ್ನ ಅಂತಲೂ ಹೇಳ್ತಾರೆ. ಇದು ದೇವರ ನೈವೇದ್ಯಕ್ಕೆ ಅತ್ಯಂತ ಶ್ರೇಷ್ಠ. ಇದು ಈ ಹಬ್ಬದ ಪ್ರಯುಕ್ತವಾಗಿ ಇವತ್ತು ನಾವು ಈ ಅನ್ನದ ಕೇಸರಿ ಬಾತ್ ಮಾಡ್ತಾಯಿದ್ದೀವಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಮಾಡೋ ವಿಧಾನ ಈಗ ತಿಳಿಸ್ತಾ ಇದ್ದೀನಿ. ಈ ಕುಕ್ಕರಿಗೆ 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಬಿಸಿಯಾಗಿದೆ. ನೋಡಿ, 1/4 kg ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿಯನ್ನು 2-3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು. ಈಗ ಹುರಿದು ಆಗಿದೆ. ಇದಕ್ಕೆ 4 ಲೋಟ ಹಾಲು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಿದು. ವೀಕ್ಷಕರು, ಇದೀಗ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಕೇಸರಿ ಬಣ್ಣ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. 3 ವಿಸಿಲ್ ಬರೋವರೆಗೂ ನಾವು ಬಿಡಬೇಕು. 3 ವಿಸಿಲ್ ಬಂದ ಮೇಲೆ ಒಲೆ ಆಫ್ ಮಾಡಬೇಕು. ವೀಕ್ಷಕರೇ, ಈಗ 3 ವಿಸಿಲ್ ಬಂದು ನಾವೀಗ ಕುಕ್ಕರ್ ಮುಚ್ಚಳ ತೆಗೆದಿದ್ದೀವಿ. ನೋಡಿ, ಈ ಥರ ಬಂದಿದೆ. ಇದು 1 ಲೋಟ ಸಕ್ಕರೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೋಟ ಆಗುವಷ್ಟು ಹಾಲು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಇದು ತುಂಬ ವಿಶೇಷ. ದೇವರ ಅಮ್ಮನವರ ನೈವೇದ್ಯಕ್ಕೆ ಇದು ತುಂಬ ವಿಶೇಷ. ಇದಕ್ಕೆ ನಾವು ನೀರು ಹಾಕಿಲ್ಲ, ಬರೀ ಹಾಲಲ್ಲೇ ನಾವು ಬೇಯಿಸ್ಕೊಂಡಿದ್ದೀವಿ. ಇದಕ್ಕೀಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹೊರ್ಕೊಂಡು ಹಾಕಬೇಕು. ಇದನ್ನೀಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಚೆನ್ನಾಗಿ ಒಂದು ಕುದಿ ಬರಬೇಕೀಗ. ನೋಡಿ ವೀಕ್ಷಕರೇ, ಇದೀಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ತಣ್ಣಗಾದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಇದು ನೋಡಿ, ಅತ್ಯಂತ ರುಚಿಕರವಾದ ದೇವ ನೈವೇದ್ಯಕ್ಕೆ ಶ್ರೇಷ್ಠವಾದ ಶಾಲಿ ಅನ್ನ ಅಥವಾ ಅನ್ನದ ಕೇಸರಿ ಬಾತು ಸಿದ್ಧವಾಗಿದೆ. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.